ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ಸಹಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ, ಭಗವಂತನಿಗೆ ಎಲ್ಲವೂ ಪ್ರಿಯವಾದದ್ದೇ, ಅಪ್ರಿಯವಾದದ್ದು ಅಂತ ಇದ್ದಾಗ ಮಾತ್ರ ಅದನ್ನು ಸಹಿಸಿಕೊಳ್ಳಬೇಕು ಎಂಬ ಒಂದು ಪ್ರಸಂಗ ಬರುತ್ತೆ. ಹೌದು, ನಮ್ಮ ಲೋಕದಲ್ಲಿ ಕೂಡ ನಮಗೆಲ್ಲ ಇಷ್ಟವಾದಿದ್ದಾದರೆ ನಮಗೇನು ತೊಂದರೆ ಇಲ್ಲ, ಅದು ಬಂದರೂ ಖುಷಿನೇ. ಇಷ್ಟವಲ್ಲದೇ ಇದ್ದಿದ್ದು ಅಪ್ರಿಯವಾದದ್ದು ಬಂದಾಗ ಮಾತ್ರ ಅದನ್ನು ನಾವು ವಿ ಕಾಂಟ್ ಟಾಲರೇಟ್, ಅದೇ ಟಾಲರೇಷನ್ನೇ ಸಹಿಸುವಿಕೆ, ಅದು ಇರಲ್ಲ. ಆದರೆ ಭಗವಂತನಿಗೆ ಜಗತ್ತಿನಲ್ಲಿ ಅಪ್ರಿಯವಾದದ್ದೇ ಇಲ್ಲದ ಕಾರಣ ಅವನಿಗೆ ಆ ನಿಷ್ಠುರತ್ವವನ್ನು ಸಹಿಸಿಕೊಳ್ಳಬೇಕಾದಂತಹ ಸಂದರ್ಭವೇ ಬರಲ್ಲ. ಆದ ಕಾರಣ ಸಹಃ ಅಂತ ಹೆಸರು. ಇನ್ನು ಇವತ್ತು ಅನಭಿಭವ ಶಕ್ತಿ ದತ್ವ ಗುಣಾತ್ಮಕತ್ವಾತ್ ಮತ್ತು ಅನಭಿಭಾವ್ಯತ್ವಾತ್ ಸಹಶ್ಚ ವಾಯುರುಚ್ಯತೆ. ಅನಭಿಭವ ಶಕ್ತಿ ದತ್ತತ್ವಾತ್ ಸಹಃ ಇತಿ ಏತದ್ ಗುಣಾತ್ಮಕೋ ಅನಿಲಃ ಇತಿ ತಾತ್ಪರ್ಯಂ. ಅಭ್ಯಾಸಕೋ ಅಸ್ಯ ಪವನಃ. ಮಹಾಭಾರತ ತಾತ್ಪರ್ಯ ನಿರ್ಣಯ 2. ಅನಭಿಭವ ಶಕ್ತಿ ದತ್ವ ಗುಣಾತ್ಮಕತ್ವಾತ್ ಸಹಃ ಅಂದರೆ ಯಾರಾದರೆ ಒಂದು ವಿಷಯದಲ್ಲಿ ತಾವು ಹಿಡಿದ ಕಾರ್ಯದಲ್ಲಿ ಒಂದು ಇದರಲ್ಲಿ ಪರಾಜಯ ಹೊಂದದೇ ಇರಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಡುವ ಗುಣ ಭಗವಂತನಲ್ಲಿದೆ. ಅಂದರೆ ಯಾರಿಗೆ ಜಯ ಸಿಕ್ಕಬೇಕಾಗಿದ್ದರೂ ಕೂಡ ಆ ಜಯನಾಮಕ ಭಗವಂತನನ್ನೇ ನಾವು ಆಶ್ರಯ ಹೊಂದಬೇಕು. ಆದ ಕಾರಣ ಎಲ್ಲರಿಗೂ ಕೂಡ ಪರಾಜಯಗೊಳ್ಳದೇ ಇರುವುದಕ್ಕೆ ಬೇಕಾದ ಸಾಮರ್ಥ್ಯ ಕೊಡುವ ಗುಣ ಭಗವಂತನಲ್ಲಿದೆ. ಆ ಗುಣವು ಸ್ವರೂಪಾತ್ಮಕವಾಗಿ ಇದೆ. ಆದ ಕಾರಣ ಅವನಿಗೆ ಸಹಃ ಅಂತ ಹೆಸರು. ಅದಕ್ಕೆ ಅನಭಿಭವ ಶಕ್ತಿ ದತ್ವ ಗುಣಾತ್ಮಕತ್ವ, ಅದು ಅವನ ಸ್ವರೂಪವೇ ಆಗಿದೆ. ಇನ್ನು ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲ ಹೇಳ್ತಾರೆ ಆಚಾರ್ಯ. ಅನಭಿಭಾವ್ಯತ್ವಾತ್ ಸಹಶ್ಚ ವಾಯುರುಚ್ಯತೆ. ಪರಾಜಯ ಬಾರದೇ ಇರುವಂಥ ಶಕ್ತಿಯನ್ನು ಕೊಡುವ ಪ್ರಯುಕ್ತ ಪ್ರಾಣನನ್ನು ಸಹಃ ಎಂದು ಕರೆದಿದ್ದಾರೆ. ಮಹಾಭಾರತ ಹೇಳ್ತಾ ಇದೆ. ಇನ್ನು ಅನಭಿಭವ ಶಕ್ತಿದತ್ವಾತ್ ಸಹಃ ಇತಿ ಏತದ್ ಗುಣಾತ್ಮಕೋ ಅನಿಲಃ ಇತಿ ತಾತ್ಪರ್ಯಂ ಅಂತ ಹೇಳ್ತಾರೆ. ಅಂದರೆ ಆಭಾಸಕೋ ಅಸ್ಯ ಪವನಃ. ಪ್ರಾಣನಿಗೆ ಬಿಂಬರೂಪಿಯಾಗಿರುವವನು ಭಗವಂತ. ಹೌದು, ಪ್ರಾಣದೇವರಿಗೆ ಮುಖ್ಯ ನೇರ ಬಿಂಬ ಭಗವಂತ. ಆ ಭಗವಂತನು ಪ್ರಾಣನಕ್ಕಿಂತ ಮುಖ್ಯವಾದ ಆ ಗುಣವನ್ನು ಹೊಂದಿರುವ ಪ್ರಯುಕ್ತ ಸಹಃ ಅಂತ ಹೆಸರು. ಅರ್ಥಾತ್ ವಾಯುದೇವರಿಗೂ ಸಹ ಅಂತ ಹೆಸರು. ಆದರೆ
ಆ ವಾಯುದೇವರಿಗೆ ಪ್ರಾಣನಿಗೆ ಬಿಂಬರೂಪಿಯಾದ ಭಗವಂತನು ಆ ಪ್ರಾಣನಿಗೆ ವಾಯುದೇವರಿಗೆ ಸಹನ ಶಕ್ತಿಯನ್ನು ಪರಾಜಯ ಹೊಂದದೇ ಇರುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡುವ ಗುಣ ಭಗವಂತನಿಗೆ ಇದೆ. ಆದ ಕಾರಣ ಅವನಿಗೆ ಭಗವಂತನಿಗೆ ಸಹ ಅಂತ ಹೆಸರು. ಇನ್ನು ಸಹತೆ ಸರ್ವಾನ್ ಭಕ್ತಾಪರಾಧಾನ್ ಕ್ಷಮತೆ ಇತಿ ಸಹ ತದ್ ಬಂಧನ ತರ್ಜನ ಭರ್ತ್ಸನಾದಿಕಂ ಸಹತೆ ಇತಿ ಸಹ ಭಗವತಃ ಭಕ್ತಪರಾಧ ಸಹಿಷ್ಣುತ್ವಮಧಿಕೃತ್ಯ ಸಹಿಷ್ಣು ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯಂ ಅಂತೇಳಿ. ಭಗವಂತನು ಭಕ್ತಾಪರಾಧ ಸಹಿಷ್ಣು ಅಂತ ಅವನಿಗೆ ಹೆಸರು. ಭಕ್ತರ ಅಪರಾಧಗಳನ್ನೆಲ್ಲ ಸಹಿಸಿಕೊಳ್ತಾನಂತೆ. ಭಕ್ತರು ಏನೇ ತಪ್ಪುಗಳು ಮಾಡಿದರೂ ಅದನ್ನು ಕ್ಷಮಿಸುವ ಸಹಿಸುವ ಗುಣವು ಭಗವಂತನಲ್ಲಿದೆ. ಆದ ಕಾರಣ ಅವನಿಗೆ ಸಹ ಅಂತ ಹೆಸರು. ಎಷ್ಟು ಜನ ಗೋಪ ಗುರುವಿನ ಮಡದಿ ಅಂತ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಸ್ಪಷ್ಟವಾಗಿ ಹೇಳ್ತಾರೆ. ಇವರು ಅನೇಕ ತನ್ನ ಭಕ್ತರೆಲ್ಲರೂ ಕೂಡ ಅನೇಕ ಅಪರಾಧಗಳನ್ನು ಮಾಡಿದ್ದಾರೆ ಭಗವಂತನಲ್ಲಿ. ಅರ್ಜುನ ಭಗವಂತ ಕೃಷ್ಣ ತನ್ನ ಸ್ನೇಹಿತ ಅಂತ ಹೇಳಿ ಅನೇಕ ಸಲಿಗೆಯಿಂದ ಭಗವಂತನಲ್ಲಿ ಹೇಗೆ ನಡೆದುಕೊಳ್ಳಬಾರದೋ ಆ ರೀತಿಯಾಗಿ ನಡೆದುಕೊಂಡಿದ್ದಾನೆ ಅರ್ಜುನ. ಕೊನೆಗೆ ಅರ್ಜುನ ಹೇಳ್ಕೊಳ್ತಾನೆ, ಕೃಷ್ಣ ನಾನು ನನ್ನ ಬಂಧು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ನೀನು ನೋಡಿದರೆ ಭಗವಂತ ನೀನು ನನ್ನ ಬಂಧು ಸ್ನೇಹಿತ ಅಂತ ಹೇಳಿ ನಾನು ಏನೇನೋ ಸಲಿಗೆಯಿಂದ ನಿನ್ನಲ್ಲಿ ಏನೇನೋ ಮಾತಾಡಿಬಿಟ್ಟಿದ್ದೇನೆ, ಅದನ್ನೆಲ್ಲ ನನ್ನ ಕ್ಷಮಿಸಿಬಿಡು ಅಂತ ಕೇಳ್ತಾರೆ. ಹಾಗೆ ಅರ್ಜುನ ಏನೇ ತಪ್ಪುಗಳು ಮಾಡಿದರೂ ಸಹಿಸಿದ. ಹಾಗೆ ಇಂದ್ರ ಸಿಟ್ಟು ಮಾಡಿಕೊಂಡ. ಬಾಲಕೃಷ್ಣ ಗೋಪಿಕರೆಲ್ಲರೂ ಈ ಗೋಪಾಲಕರೆಲ್ಲರೂ ಇಂದ್ರನ ಪೂಜೆ ಮಾಡ್ತಾಯಿದ್ರು ಮಳೆ ಬರಲಿಕ್ಕೆ. ಆವಾಗ ಇಂದ್ರನೇ ಪೂಜೆ ಬೇಡ, ಗಿರಿಗೆ ಪೂಜೆ ಮಾಡಿರಿ ಅಂತ ಹೇಳಿದ ಭಗವಂತ. ಆವಾಗ ಇಂದ್ರ ಸಿಟ್ಟು ಮಾಡಿಕೊಂಡು ಒಂದು ವಾರದ ದಿನ ಕುಂಭವೃಷ್ಟಿಯನ್ನು ನಂದಗೋಕುಲದ ಮೇಲೆ ಸುರಿಸಿದ. ಎಷ್ಟು ಕುಂಭವೃಷ್ಟಿ ಅಂತ ಹೇಳಿದ್ರೆ ಒಂದೊಂದು ಹನಿ ಮಳೆಯ ಹನಿ ಆನೆಯ ಸೊಂಡಿಲಿನಷ್ಟು ದಪ್ಪ ಇತ್ತಂತೆ, ಹಾಗೆ ಸುರಿಸಿದ. ಸರಿ, ಆಮೇಲೆ ಭಗವಂತ ಗೋವರ್ಧನಗಿರಿ ಪರ್ವತವನ್ನು ಎತ್ತಿದ, ಹಿಡಿದ, ಅದೆಲ್ಲ ಸರಿ. ಆದರೆ ಆಮೇಲೆ ಇಂದ್ರ ಒಂದು ಕ್ಷಮೆ ಕೇಳಿದ, ಅದನ್ನು ಭಗವಂತ ಕ್ಷಮಿಸಿಬಿಟ್ಟ. ಹಾಗೆ ಪಾರಿಜಾತ ವೃಕ್ಷವನ್ನು ತಗೊಂಡು ಹೋಗುವ ಸಂದರ್ಭದಲ್ಲೂ ಅಷ್ಟೆ. ಇನ್ನು ಭೀಷ್ಮನಂತೂ ಮಹಾ ಅಪರಾಧವನ್ನು ಮಾಡಿದ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಭೀಷ್ಮನ ಅವಗುಣಗಳೆಣಿಸಿದನೇನೋ ಕರುಣಾಳು ಅಂತ ಹೇಳಿ. ಭೀಷ್ಮ ಭಗವಂತನ ಪ್ರತಿಜ್ಞೆಯನ್ನೇ ಭಂಗ ಮಾಡಿಸ್ಬಿಡ್ತಾನೆ. ಏನು ಅರ್ಜುನ ಪಾಂಡವರು ವಿಪರೀತ ಪರಾಕ್ರಮದಿಂದ ಯುದ್ಧವನ್ನು ಮಾಡ್ತಾರೆ, ದುರ್ಯೋಧನನಿಗೆ ಭಯ ಹುಟ್ಟತ್ತೆ. ಅವತ್ತಿನ ರಾತ್ರಿ ಹೋಗಿ ಭೀಷ್ಮಾಚಾರ್ಯರನ್ನು ನಿಂದ ಮಾಡ್ತಾನೆ ದುರ್ಯೋಧನ. ಹೇ ಭೀಷ್ಮಾಚಾರ್ಯರೇ, ನೀವು ಪಾಂಡವರ ಪಕ್ಷಪಾತಿ, ನನ್ನ ಕಡೆ ಇದ್ದು ನೀವು ಅವರಿಗೆ ನೀವು ಪಕ್ಷಪಾತವನ್ನು ತೋರಿಸ್ತಾ ಇದ್ದೀರಿ, ನಿಮ್ಮ ಪೂರ್ತಿ ಸಾಮರ್ಥ್ಯದಿಂದ ನೀವು ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ನಾಳೆ ನಾನು ಕೃಷ್ಣನ ಕೈಲಿ ಆಯುಧ ಹಿಡಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ ದುರ್ಯೋಧನನ ಮುಂದೆ. ಭಗವಂತ ಪ್ರತಿಜ್ಞೆ ಮಾಡಿದ್ದ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾವಾಗ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೃಷ್ಣನ ಹತ್ರ ಹೋಗಿ ಕೃಷ್ಣನ ಸಹಾಯ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ಯುದ್ಧವನ್ನು ಮಾಡುವುದಿಲ್ಲ, ಆಯುಧ ಹಿಡಿಯುವುದಿಲ್ಲ, ನನಗೆ ತೋಚಿದ ಸಲಹೆಗಳನ್ನು ಕೊಡ್ತೇನೆ. ನಾನು ನನ್ನ ಸಮಾನ 10 ಲಕ್ಷ ಜನ
ಸೈನಿಕರನ್ನು ಕೊಡ್ತೇನೆ, ಯಾರು ಬೇಕೋ ಕೇಳಿ ಅಂದರೆ ದುರ್ಯೋಧನ 10 ಲಕ್ಷ ಸೈನಿಕರನ್ನು ತೊಗೊಂಡು ಹೊಟ್ಟೋಗ್ತಾನೆ. ಅರ್ಜುನ ಕೃಷ್ಣನನ್ನೇ ಆಯ್ಕೆ ಮಾಡಿಕೊಳ್ತಾನೆ. ಆವಾಗ ಪ್ರತಿಜ್ಞೆ ಮಾಡಿದ್ದ, ನಾನು ಆಯುಧ ಹಿಡಿಯಲ್ಲ, ಯುದ್ಧ ಮಾಡಲ್ಲ ಅಂತೇಳಿ. ಆದರೆ ಭೀಷ್ಮಾಚಾರ್ಯರು ನಾನು ಕೃಷ್ಣನ ಕೈಲಿ ನಾಳೆ ಆಯುಧ ಹಿಡಿಸುತ್ತೇನೆ ಅಂತ ಹೇಳಿ ಮಹಾಪರಾಕ್ರಮದಿಂದ ಯುದ್ಧವನ್ನು ಮಾಡ್ತಾರೆ. ಪಾಂಡವರೆಲ್ಲರೂ ಕೂಡ ತತ್ತರಿಸಿ ಹೋಗ್ತಾರೆ ಭೀಷ್ಮಾಚಾರ್ಯರ ಪರಾಕ್ರಮಕ್ಕೆ. ಆಗ ಕೃಷ್ಣ ಏನು ಮಾಡ್ತಾನೆ, ರಥದಿಂದ ಕೆಳಗೆ ಧೂಕಿ ಚಕ್ರವನ್ನು ಹಿಡಿದು ಇವತ್ತು ನಾನು ಭೀಷ್ಮಾಚಾರ್ಯರನ್ನು ಸಂಹಾರ ಮಾಡ್ತೇನೆ ಅಂತ ಬರ್ತಾನೆ. ಸರಿ, ಆಮೇಲೆ ಅರ್ಜುನ ಬರ್ತಾನೆ, ಬೇಡ್ಕೊಳ್ತಾನೆ. ಆವಾಗ ಭೀಷ್ಮಾಚಾರ್ಯ ಕೇಳ್ಕೊಳ್ತಾರೆ, ಸ್ವಾಮಿ ನಿನ್ನ ಸುದರ್ಶನ ಚಕ್ರದಿಂದ ನನಗೆ ಮರಣ ಹೊಂದುವುದೇ ನನಗೂ ಬೇಕಾಗಿದೆ, ನನ್ನ ಸಂಹಾರ ಮಾಡು ಅಂತ ಕೇಳ್ತಾನೆ. ಆಮೇಲೆ ಅದು ಸಂಹಾರ ಮಾಡುವುದಿಲ್ಲ. ಅಂದರೆ ಭಕ್ತಾಪರಾಧ ಸಹಿಷ್ಣು, ಭಕ್ತರ ಅಪರಾಧಗಳನ್ನು ಸಹಿಸಿಕೊಳ್ತಾನೆ ಅಂತ ಹೇಳಿದರೆ, ತನ್ನ ಭಕ್ತನಾದ ಭೀಷ್ಮಾಚಾರ್ಯರು ತನ್ನ ಪ್ರತಿಜ್ಞೆಯನ್ನೆಂದರೆ ಭಗವಂತ ತನ್ನ ಪ್ರತಿಜ್ಞೆಯನ್ನೇ ಭೀಷ್ಮಾಚಾರ್ಯರು ಭಂಗವಾಡುವಂತೆ ಮಾಡಿದರೂ ಕೂಡ ಭೀಷ್ಮನ ಅವಗುಣಗಳೆಣಿಸಿದನೇನೋ ಕರುಣಾಳು. ಆದ ಕಾರಣ ಈ ರೀತಿಯಾಗಿ ಭಗವಂತ ಭಕ್ತರ ಅಪರಾಧಗಳನ್ನು ಸಹಿಸಿಕೊಳ್ತಾನಾದ ಕಾರಣ ಭಗವಂತನಿಗೆ ಸಹಃ ಅಂತ ಹೆಸರು. ಇನ್ನು ಇದರ ಭಗವಂತನ ಭಕ್ತಾಪರಾಧ ಸಹಿಷ್ಣುವನ್ನು ಕುರಿತು ಇನ್ನು ಹೆಚ್ಚಿನ ವಿಷಯಕ್ಕಾಗಿ ಸಹಿಷ್ಣು ಎಂಬುವಂತಹ ಭಗವಂತನ ನಾಮದ ವ್ಯಾಖ್ಯಾನವನ್ನು ನೋಡಿ ಅಂತ ಹೇಳ್ತಾರೆ. ಇನ್ನು ಸಹತೆ ಸರ್ವಾನ್ ಅಭಿಭವತಿ ಇತಿ ಸಹಃ ಭಗವತಃ ಸರ್ವಾಭಿಭವಮಧಿಕೃತ್ಯ ಸಹಿಷ್ಣು ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯ. ಭಗವಂತ ಎಲ್ಲರನ್ನೂ ಎದುರಿಸುವವನು. ಭಗವಂತ ಯಾರಿಗೂ ಹೆದರುವವನಲ್ಲ, ಎಲ್ಲರನ್ನೂ ಎದುರು ಹಾಕ್ಕೊಳ್ತಾನೆ. ಅವನಿಗೆ ಯಾರಂದ್ರೂ ಭಯ ಇಲ್ಲ, ಯಾರನ್ನೂ ಲೆಕ್ಕ ಮಾಡೋದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಐ ಡೋಂಟ್ ಕೇರ್ ಅಂಥೇಳಿ. ಭಗವಂತ ಎಲ್ಲರನ್ನೂ ಎದುರಿಸುವವನು. ಎಲ್ಲರನ್ನೂ ಎದುರಿಸುವವನು ಎಂಬುವ ಈ ಭಗವಂತನ ಗುಣದ ಬಗ್ಗೆ ಸಹಿಷ್ಣು ಎಂಬ ನಾಮವನ್ನು ಇನ್ನೂ ನೋಡಿ ಅಲ್ಲಿ ಇನ್ನೂ ಹೆಚ್ಚು ವಿಷಯಗಳು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇನ್ನು ಸಾರತ್ವಾತ್ ಸಹ ಸಕಲ ದೋಷಹೀನತ್ವಾತ್ ಹಹ ಸಶ್ಚಾಸೌ ಹಶ್ಚ ಸಹ. ಅವನು ಗುಣಪೂರ್ಣನಾಗಿದ್ದಾನೆ, ಗುಣಪೂರ್ಣನಾಗಿದ್ದು ಸಾರನಾಗಿದ್ದಾನೆ. ಅದಕ್ಕೆ ಸಾರತ್ವಾತ್ ಸಹ. ಅವನು ಎಲ್ಲ ಗುಣಗಳ ಸಾರಭೂತನಾಗಿದ್ದಾನೆ. ಅದಕ್ಕೆ ಅವನಿಗೆ ಸಹ ಅಂತ ಹೆಸರು. ಸಕಲ ದೋಷಹೀನತ್ವಾತ್, ಸಕಲ ದೋಷರಹಿತನಾಗಿದ್ದಾನಾದ ಕಾರಣ ಹಹ ಅಂತ ಹೆಸರು. ಸಹ ಹಹ ಎರಡೂ ಸೇರಿದರೆ ಸಶ್ಚಾಸೌ ಹಶ್ಚ ಸಹ ಅಂತೇಳಿ. ಅಂದರೆ ಗುಣಪೂರ್ಣನಾಗಿದ್ದು ಸಾರ ಅಂತ ಕರೆಯಲ್ಪಡ್ತಾ ಇದ್ದಾನೆ ಮತ್ತು ಸಕಲ ದೋಷಗಳಿಂದ ದೂರನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಸಹ ಅಂತ ಹೆಸರು. ಇನ್ನು ಕಾಠಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಮಹಾಕೂರ್ಮ ಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ನಿತ್ಯಂ ಹೀನೋ ಅಖಿಲ ದೋಷೈ ಅಖಿಲೈರ್ದೋಷೈ ಸಾರರೂಪೋ ಯತೋ ಹರಿ ಹಂಸಃ ಇತ್ಯುಚ್ಯತೆ. ತಸ್ಮಾತ್ ಭಗವಂತನು ನಿತ್ಯವೂ ಸಕಲ ದೋಷಗಳಿಂದ ಹೀನನಾಗಿದ್ದಾನೆ, ಸಾರರೂಪನಾಗಿದ್ದಾನೆ. ಆದ ಕಾರಣ ಅವನನ್ನು ಹಂಸ ಎಂದು ಕರೀತಾರೆ. ಇಲ್ಲಿ ನಮಗೆ ಭಗವಂತ ಸಕಲ ದೋಷ ದೂರ, ಸಕಲ ಗುಣ ಸಾರರೂಪನಾಗಿದ್ದಾನೆ. ಯಾವಾಗ ಅಂದರೆ ಒಂದು ಕಾಲವ ಎಷ್ಟೊತ್ತು ಅಂತ ಹೇಳಿದರೆ ಅನ್ಲಿಮಿಟೆಡ್, ನಿತ್ಯವೂ ಯಾವಾಗಲೂ ಭಗವಂತನು ಸಕಲ ದೋಷ ದೂರನಾಗಿದ್ದಾನೆ, ಸಕಲ ಗುಣ ಪೂರ್ಣನಾಗಿ ಸಾರಭೂತನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಹಂಸ ಅಂತ ಹೆಸರು ಅಂತ ಮಹಾಕೂರ್ಮ ಪುರಾಣ ಕೌರ್ಮ ಪುರಾಣ ಹೇಳ್ತಾ ಇದೆ. ಇನ್ನು
ಪರಿಪೂರ್ಣಂ ಸರ್ವಂ ಸಾರಮಿತಿ ವಾ ಹಂತಿ ಪ್ರಾಪ್ನೋತಿ ಇತಿ ಸಹ ಹನಗತೌ. ಭಗವಂತನು ಸರ್ವವನ್ನು ಅಥವಾ ಸಾರವನ್ನು ಹೊಂದಿರುವವನು. ಭಗವಂತನು ಎಲ್ಲವೂ ಪೂರ್ಣ, ಎಲ್ಲವನ್ನೂ ಹೊಂದಿರ್ತಾನೆ. ಅವನು ಹೊಂದದೇ ಇರುವಂತಹ ಗುಣಗಳೇ ಇಲ್ಲ. ಸಕಲ ಗುಣಪರಿಪೂರ್ಣನಾಗಿದ್ದಾನೆ ಮತ್ತು ಸಾರವನ್ನು ಹೊಂದಿದ್ದಾನೆ, ಸಾರಭೂತನಾಗೂ ಇದ್ದಾನೆ. ನಮಗೆ ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಒಂದೊಂದು ಪದ ಹಾಕಿದರು ಅಂತ ಹೇಳಿದರೆ ಶಾಸ್ತ್ರದ ಸಾರಭೂತವಾಗಿರುತ್ತೆ. ಅದು ಹರಿಕಥಾಮೃತ ಸಾರ, ಅದರ ಹೆಸರೇ ಹರಿಕಥಾಮೃತ ಸಾರ. ಇಟ್ ಈಸ್ ಎ ಕ್ವಿಂಟೆಸೆನ್ಸ್ ಆಫ್ ಹರಿಕಥಾಮೃತ. ಇಟ್ ಈಸ್ ಎ ಕ್ಯಾಪ್ಸುಲ್ ಆಫ್ ಹರಿಕಥಾಮೃತ ಸಾರ. ಅದಕ್ಕೆ ಸಾರಭೂತನಾಗಿದ್ದಾನೆ ಭಗವಂತ. ಅದಕ್ಕೆ ವನಜ ಜಾಂಡದೊಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥ ರಸರೂಪ ತಾನಾಗಿ ಅದೇ ಸಾರರೂಪನಾಗಿದ್ದಾನೆ ಮತ್ತು ಅವನು ಪರಿಪೂರ್ಣನಾಗಿದ್ದಾನೆ. ಆದ ಕಾರಣ ಅವನಿಗೆ ಸಹಃ ಅಂತ ಹೆಸರು. ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಗರುಡ ಪುರಾಣ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಶ್ರೀ ಭಗವಾನು ವಾಚ ಪರೋ ಹಂಸೋ ಅಹಮೇವೈಕೋ ಪ್ರಾಪ್ಯಂ ಪ್ರಾಪ್ತಂ ಯತೋ ನಿತ್ಯಂ ಪೂರ್ಣಂ ಸರ್ವೋತ್ತಮಂ ಮಯಾ ಅತಃ ಪರಮಹಂಸೋಹಂ. ಗರುಡ ಪುರಾಣದಲ್ಲಿ ಭಗವಂತನೇ ತಾನು ಹೇಳ್ತಾ ಇದ್ದಾನೆ. ಭಗವಂತನು ಯೋಗ್ಯವಾದ ಪೂರ್ಣವಾದ ಸರ್ವೋತ್ಕೃಷ್ಟವಾದ ಸಾರವನ್ನು ನಾನು ಹೊಂದಿರುವುದರಿಂದಲೇ ಪರಮಹಂಸ ಎಂದು ನಾನು ಕರೆಯಲ್ಪಡ್ತಾ ಇದ್ದೇನೆ. ನಾನು ಅತಃ ಪರಮಹಂಸೋಹಂ, ನಾನು ಪರಮಹಂಸನಾಗಿದ್ದೇನೆ, ನಾನು ಪರಮಹಂಸನು. ಯಾಕೆ ಹೇಳಿದರೆ ಪರೋ ಹಂಸೋ ಅಹಮೇವೈಕೋ ಪ್ರಾಪ್ತಂ ಪ್ರಾಪ್ಯಂ ಯತೋ ನಿತ್ಯಂ ಪೂರ್ಣಂ ಸರ್ವೋತ್ತಮಂ ಮಯ. ತಾನು ಹೊಂದಲು ಯೋಗ್ಯವಾದ ಪೂರ್ಣವಾದ ಸರ್ವೋತ್ಕೃಷ್ಟವಾದ ಸಾರವನ್ನು ನಾನು ಹೊಂದಿರುವುದರಿಂದಲೇ ನಾನು ಪರಮಹಂಸ ಎಂದು ಕರೆಯಲ್ಪಡ್ತಾ ಇದ್ದೇನೆ ಅಂತ ಹೇಳ್ತಾ. ಅಂದರೆ ಎಲ್ಲದರ ಸಾರಭೂತವಾಗಿ ಭಗವಂತ ಇದ್ದಾನೆ. ಇನ್ನು ಸಕಾರಃ ಸಾರವಾಚಕಃ ಸಾರಾನ್ ಪದಾರ್ಥಾನ್ ಹಂತಿ ನಿಯಾಮಕತೆಯ ಗಚ್ಚತಿ ಇತಿ ಸಹ. ಇವನು ಸಾರ ಪದಾರ್ಥಗಳನ್ನು ನಿಯಾಮಕನಾಗಿ ಹೊಂದಿದ್ದಾನೆ. ಏನು ಜಗತ್ತಿನಲ್ಲಿ ಸಾರಭೂತವಾಗಿ ಇದೆ ಅಂತ ಇದೆ, ಆ ಪದಾರ್ಥಗಳೆಲ್ಲದಕ್ಕೂ ಇವನೇ ನಿಯಾಮಕ. ಅವನು ಅಲ್ಲಿ ಏನೇನು ಸಾರಭೂತವಾಗಿ ಪದಾರ್ಥಗಳಿದೆಯೋ ಅವೆಲ್ಲದಕ್ಕೂ ಇವನೇ ನಿಯಾಮಕ. ಅಂದರೆ ಹೀ ಈಸ್ ದಿ ಕಂಟ್ರೋಲರ್. ಅವನೇ ಎಲ್ಲ ಅಧಿಪತಿಯಾಗಿ ನಿಯಾಮಕನಾಗಿ ಕಂಟ್ರೋಲರ್ ಆಗಿ ಇದ್ದಾನೆ. ಅದು ಹೇಗೆ ಅಂತ ಹೇಳಿದರೆ ವಿಭೂತಿ, ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಮತ್ತು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿ. ಅದೇ ಭಗವಂತನು ನಮಗೆ ಏನು, ಅದಕ್ಕೆ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷನಾಗಿದ್ದೇನೆ, ಮೃಗಗಳಲ್ಲಿ ಸಿಂಹನಾಗಿದ್ದೇನೆ, ದೈತ್ಯರಲ್ಲಿ ಪ್ರಹ್ಲಾದನಾಗಿದ್ದೇನೆ ಅಂತೇಳಿದರೆ ಒಂದೊಂದು ಜಾತಿಯಲ್ಲಿ ಒಂದೊಂದು ವರ್ಗದ ಪದಾರ್ಥದಲ್ಲಾಗಲಿ ಪ್ರಾಣಿಗಳಲ್ಲಾಗಲಿ ಜೀವರಲ್ಲಾಗಲಿ ಯಾವನು ಉತ್ಕೃಷ್ಟನಾಗಿ ಸರ್ವೋತ್ತಮನಾಗಿರ್ತಾನೋ ಅವನೇ ನಾನಾಗಿದ್ದೇನೆ. ಅಂದರೆ ಅವನಲ್ಲಿ ನನ್ನ ವಿಭೂತಿ ಇದೆ. ವಿಭೂತಿ ಅಂತ ಹೇಳಿದರೆ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಭೂತಿ ಅಂದರೆ ಇರುವುದು, ಅಂದರೆ ವಿಶೇಷವಾಗಿ ಇರುವುದು. ಅಂದರೆ ಭಗವಂತನ ವಿಶೇಷವಾದ ಇರುವಿಕೆ ಯಾವ ಪದಾರ್ಥದಲ್ಲಿರುತ್ತೋ ಅದು ತನ್ನ ಜಾತಿಯಲ್ಲಿ ತನ್ನ ವರ್ಗದಲ್ಲಿ ಅದು ಶ್ರೇಷ್ಠವಾದ ಪದಾರ್ಥ ಅಂತ ಕರೆಯಲ್ಪಡುತ್ತೆ. ಆ ಶ್ರೇಷ್ಠತ್ವವನ್ನು
ಆಯಾ ವಸ್ತುಗಳ ಶ್ರೇಷ್ಠತ್ವವನ್ನು ನಿಯಮಿಸುವವನು, ಅಂದರೆ ಆ ವಸ್ತುಗಳಿಗೆ ಶ್ರೇಷ್ಠತ್ವ ಕೊಡುವವನು, ನಿಯಾಮಕನು ಭಗವಂತನಾಗಿದ್ದಾನೆ. ಅದೇ ಸಾರ ಪದಾರ್ಥಗಳನ್ನು ನಿಯಾಮಕನಾಗಿ ಹೊಂದಿದ್ದಾನೆ. ಎಲ್ಲ ಸಾರ ಪದಾರ್ಥಗಳಿಗೂ, ಅಂದರೆ ಆ ಪದಾರ್ಥಗಳಿಗೆ ವಿಶಿಷ್ಟತ್ವ, ಶ್ರೇಷ್ಠತ್ವ, ಉತ್ಕೃಷ್ಟತ್ವ ಬರಬೇಕು ಅಂತ ಹೇಳಿದರೆ ಭಗವಂತ ತನ್ನ ವಿಭೂತಿ ಇಟ್ಟಿರುವುದರಿಂದಲೇ ಆ ಒಂದು ಶ್ರೇಷ್ಠತ್ವ ಬಂದಿದೆ. ಆದ ಕಾರಣ ಭಗವಂತನಿಗೆ ಸಹಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ, ಭಗವಂತನನ್ನು ನೀವು ದೋಷರಹಿತನು ಅಂತ ಹೇಳ್ತೀರಿ. ಭಗವಂತನಲ್ಲಿ ವೈಷಮ್ಯ ನೈರ್ಘೃಣ್ಯಗಳು ಎಂಬ ದೋಷಗಳನ್ನು ಬ್ರಹ್ಮಸೂತ್ರವು ಇದೆ ಅಂತ ಹೇಳುತ್ತೆ. ಯಾವುದು? ಉಪಪದ್ಯತೆ ಚಾಪ್ಯುಪಲಭ್ಯತೆ ಚ ಓಂ ಎಂಬಂತಹ ಸೂತ್ರ ಭಗವಂತನಲ್ಲಿ ವೈಷಮ್ಯ ನೈರ್ಘೃಣ್ಯಗಳು ಎಂಬುವಂತಹ ದೋಷ ಇದೆ ಅಂತ ಈ ಸೂತ್ರ ಹೇಳುತ್ತೆ. ಇದು ಹೇಗೆ ಭಗವಂತ ಈ ದೋಷಗಳಿವೆ ಅಂತ ಹೇಳಿದರೆ, ನೀವು ನೋಡಿದರೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಅಂತ ಹೇಳ್ತೀರಿ, ದೋಷ ದೂರ ಅಂತ ಹೇಳ್ತೀರಿ. ಆದರೆ ಬ್ರಹ್ಮಸೂತ್ರ ದೋಷಗಳಿವೆ ಅಂತ ಒಪ್ಪಿದಲ್ವಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಹಾಗಲ್ಲ. ಬ್ರಹ್ಮಸೂತ್ರದಲ್ಲಿ ಭಗವಂತನಲ್ಲಿ ವೈಷಮ್ಯ ನೈರ್ಘೃಣ್ಯಗಳು ಇವೆ ಅಂತ ಒಪ್ಪಿದ್ದು ನಿಜ. ಆದರೆ ಅದು ಅವನಲ್ಲಿ ದೋಷ ಆಗೋದಿಲ್ಲ, ಭಗವಂತನಲ್ಲಿ ಅದು ದೋಷ ಆಗುವುದಿಲ್ಲ ಎಂದು ನಿರ್ಣಯಿಸಲ್ಪಟ್ಟಿದೆ ಆ ಬ್ರಹ್ಮಸೂತ್ರದಲ್ಲಿ ಇದ್ದರೂ ಕೂಡ. ಇವಾಗ ಒಂದು ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಒಬ್ಬ ನ್ಯಾಯಾಧೀಶ ಇದ್ದಾನೆ. ನ್ಯಾಯಾಧೀಶ ಒಂದು ಕೇಸಲ್ಲಿ ವಾದ ಪ್ರತಿವಾದಗಳನ್ನು ಕೇಳಿ ಆ ಒಬ್ಬ ಆರೋಪಿಯನ್ನು ಇವನು ಅಪರಾಧಿ ಅಂತ ಆ ಸಾಕ್ಷ್ಯಾಧಾರಗಳ ಮೇಲೆ ನಿರ್ಣಯ ಮಾಡಿ ಅವನಿಗೆ ಮರಣ ಶಿಕ್ಷೆಯನ್ನು ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾನೆ. ಕೊಟ್ಟಾಗ ಅಯ್ಯೋ, ಈ ನ್ಯಾಯಾಧೀಶನಿಗೆ ದಯೆಯೇ ಇಲ್ಲ, ಇವನು ನಿರ್ದಯ ಅಂತ ಆ ವ್ಯಕ್ತಿಗೆ ಪಾಪ ಜೀವಾವಧಿ ಶಿಕ್ಷೆ ಹಾಕಿದ್ದಾನೆ, ಗಲ್ಲು ಶಿಕ್ಷೆ ಹಾಕಿದ್ದಾನೆ ಅಂತ ಆ ನ್ಯಾಯಾಧೀಶನಿಗೆ ದೋಷವನ್ನು ಆರೋಪ ಮಾಡಲಿಕ್ಕೆ ಯಾರಿಗಾದರೂ ಸಾಧ್ಯವಾಗತ್ತೇನೋ? ಆಗೋದಿಲ್ಲ. ಅವಾಗೇನು ಹೇಳ್ತಾರೆ, ನ್ಯಾಯಾಧೀಶ ಆತನ ಕರ್ತವ್ಯವನ್ನು ಆತ ಮಾಡಿದ್ದಾನೆ, ಹಿ ಡಿಡ್ ಹಿಸ್ ಡ್ಯೂಟಿ, ಹಿ ಡಿಡ್ ಜಸ್ಟಿಸ್ ಟು ಹಿಸ್ ಜಾಬ್ ಅಂತ ಹೇಳ್ತಾರೆ. ಹಾಗೆ ನ್ಯಾಯಾಧೀಶನು ಒಬ್ಬ ವ್ಯಕ್ತಿಗೆ ಜೀವಾವಧಿ ಗಲ್ಲು ಶಿಕ್ಷೆ ಕೊಟ್ಟರೆ ಅವನಲ್ಲಿ ನಿರ್ದಯ ಇದೆ, ಆ ನ್ಯಾಯಾಧೀಶನಲ್ಲಿ ಕರುಣೆ ಇಲ್ಲ, ಇದು ದೋಷ ಅಂತ ಯಾರೂ ಆರೋಪ ಮಾಡೋದಿಲ್ಲ. ಹಾಗೆ ಭಗವಂತ ಏನು ಮಾಡ್ತಾ ಇದ್ದಾನೆ, ಅವನ ವೈಷಮ್ಯ ನೈರ್ಘೃಣ್ಯಗಳು ಅವನಿಗೆ ಇಲ್ಲ. ತ್ರಿವಿಧ ಜೀವರಾಶಿಗಳಿದ್ದಾರೆ. ಆ ತ್ರಿವಿಧ ಜೀವರಾಶಿಗಳು ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಅವರವರ ಸ್ವಭಾವ ಗುಣಗಳಿಗೆ ಅನುಗುಣವಾಗಿ ಅವರ ಕರ್ಮಾನುಸಾರವಾಗಿ ಅವರು ಕರ್ಮಗಳನ್ನು ಮಾಡ್ತಾರೆ. ಆ ಕರ್ಮಗಳನ್ನು ಮಾಡಿದ ಫಲವಾಗಿ ಆ ಕರ್ಮದ ಫಲಗಳನ್ನು ಅವರವರಿಗೆ ಕೊಡ್ತಾನೆ. ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಅದೇ ಮಾಡಿದ್ದುಣ್ಣೋ ಮಹಾರಾಯ. ಆದ ಕಾರಣ ನಾವು ಏನು ಮಾಡಿದರೆ ಆ ಕರ್ಮಫಲ ನಮಗೆ ಬಂದೇ ಬರುತ್ತೆ. ನಾವು ಹಾಗಲಕಾಯಿ ಪಲ್ಯ ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯನೇ ತಿನ್ನಬೇಕು, ಬೇರೆ ಪಲ್ಯದ ಹುರುಳಿಕಾಯಿ ಪಲ್ಯ ತಿನ್ನಲಿಕ್ಕಾಗಲ್ಲ. ಹಾಗೆ ಮಾಡಿದ ಕರ್ಮದ ಫಲವನ್ನು ಅವನಿಗೆ ಕೊಡ್ತಾನಷ್ಟೇ. ಅಷ್ಟೇ ಹೊರತು ಹೇಗೆ ನ್ಯಾಯಾಧೀಶನು ಒಬ್ಬ ಆರೋಪಿ ಅಪರಾಧಿ ಅಂತ ನಿರೂಪಣೆಯಾದ ಮೇಲೆ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೋ, ಹಾಗೆ ತ್ರಿವಿಧ ಜೀವರಾಶಿಗಳಿಗೂ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಫಲಗಳನ್ನು ಕೊಡ್ತಾನೆ ಹೊರತು ಅದರಲ್ಲಿ ಅದೇ ವೈಷಮ್ಯ ನೈರ್ಘೃಣ್ಯ ಅಂತ ತಿಳ್ಕೋಬೇಕೇ ಹೊರತು ಅದು ದೋಷವಲ್ಲ, ಗುಣವಲ್ಲ. ಹೇಗೆ ಗಲ್ಲು ಶಿಕ್ಷೆ ಕೊಡೋದು ನ್ಯಾಯಾಧೀಶನಿಗೆ ದೋಷವಲ್ಲವೋ ಅದು ಗುಣವೋ, ಅವನ ಡ್ಯೂಟಿ ಅವನು ಮಾಡಿದ್ದಾನೆ ಅಂತ ನಾವು ಹೇಗೆ ಹೇಳ್ತೀವೋ, ಹಾಗೆ ಭಗವಂತನ ವಿಷಯದಲ್ಲಿ ಬ್ರಹ್ಮಸೂತ್ರ ಈ ವೈಷಮ್ಯ ನೈರ್ಘೃಣ್ಯಗಳು ಇದೆ ಅಂತ ಒಪ್ಪಿದೆ ಅಂದರೆ ಆ ರೀತಿ ಅರ್ಥ ಮಾಡಿಕೋಬೇಕೇ ಹೊರತು ದೋಷರೂಪವಾಗಿ ವೈಷಮ್ಯ ನೈರ್ಘೃಣ್ಯಗಳು ಭಗವಂತನಲ್ಲಿ ಇವೆ ಅಂತ ನಾವು
ಅರ್ಥ ಮಾಡಿಕೋಬಾರದು ಅಂತ ಅರ್ಥ ಮಾಡಿಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಅದಕ್ಕೆ ದಾಸರು ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ ಅಂಥೇಳಿ. ಭಗವಂತ ನಮಗೆ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ, ದುಃಖಗಳನ್ನು ಕೊಡ್ತಾ ಇದ್ದಾನೆ ಅಂದರೆ ಅವನು ನಮ್ಮ ಮೇಲೆ ದ್ವೇಷದಿಂದ ನಮ್ಮನ್ನು ಗೋಳೈಕೋಬೇಕು ಎಂಬ ಮನೋಭಾವದಿಂದ ಕೊಡೋದಿಲ್ಲ. ಅವನಿಗೆ ನಮ್ಮ ಮೇಲೆ ಯಾವ ದೋಷಗಳು, ಯಾವ ಸಿಟ್ಟು ಇಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ. ಆದರೆ ನಾವು ಮಾಡಿದ ಕರ್ಮದ ಅನುಗುಣವಾಗಿ ಫಲಗಳನ್ನು ಕೊಡ್ತಾನೆ ತ್ರಿವಿಧ ಜೀವರಾಶಿಗಳಿಗೆ. ಆ ರೀತಿಯಾಗಿ ಅದು ಗುಣರೂಪವಾಗಿ ವೈಷಮ್ಯ ನೈರ್ಗುಣ್ಯಗಳನ್ನು ನಾವು ಒಪ್ಪಿದ್ದೇವೆ ಹೊರತು, ಆ ಬ್ರಹ್ಮಸೂತ್ರ ಒಪ್ಪಿದೇ ಹೊರತು ದೋಷ ದೃಷ್ಟಿಯಿಂದ ಅಲ್ಲ. ಅದು ದೋಷವಲ್ಲ, ಭಗವಂತನಲ್ಲಿ ಅದು ಗುಣವೇ ಅಂತ ಒಪ್ಪಿದೆ ಅಂತ ಆ ಸೂತ್ರಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಅಂತ ನಮಗೆ ಇಲ್ಲಿ ಜಿಜ್ಞಾಸೆಯನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಸಹಾಯ ನಮಃ ಓಂ ಪ್ರಹೋಷಿಣಃ ಇಂದ್ರೋರಿಂದ್ರೋ ಯವಾಶಿರಃ ತಂಬಭಿಪ್ರಾರ್ಚತೇಂದ್ರಂ ಸೋಮಸ್ಯ ಪೀತಯೇ ತದಿಧ್ಯಸ್ಯ ವರ್ಧನಂ ಅಸ್ಯ ಪೀತ್ವ. ಯವಾಶಿರಃ ಯಾವ ಮಿಶ್ರಿತವಾದ ರಸವು ಅದರನ್ನು, ಅಸ್ಯ ಈ ಯಾವ ಇಂದೋಹೋ ಸೋಮಲತೆಯ ರಸವನ್ನು ಪೀತ್ವ ಕುಡಿದು, ಪ್ರಹೋಷಿಣಃ ಯಜಮಾನನಿಗೆ ಶತ್ರುಗಳನ್ನು ಎದುರಿಸುತ್ತಾನೆ, ಸೋಮಸ್ಯ ಸೋಮರಸದ ಪೀತಯೇ ಪಾನಕ್ಕಾಗಿ ಆ ಇಂದ್ರನನ್ನು ಎಲ್ಲ ರೀತಿಯಿಂದ ಪ್ರಾರ್ಚಿತ ಚೆನ್ನಾಗಿ ಅರ್ಚನೆ ಮಾಡಿ, ತತ್ ಇತ್ ಅದುವೇ ಅಸ್ಯ ಈ ಇಂದ್ರನಿಗೆ ವರ್ಧನಂ ಸಂತೋಷಕ್ಕೆ ಕಾರಣ. ಅದನ್ನು ವಿದ್ಧಿ ತಿಳಿಯರಿ. ಹರಿಗೆ ನಾವು ಯಜ್ಞದಲ್ಲಿ ಚೆರುವನ್ನು ಕೊಟ್ಟಾಗ ಚಪ್ಪರಿಸುತ್ತಾನೆ. ಚರು ಅಂತ ಹೇಳಿದ್ರೆ ಅನ್ನವನ್ನು ಮಾಡಿಕೊಂಡು ಅದನ್ನು ಹವಿಸ್ಸಾಗಿ ಹಾಕ್ತೇವೆ, ಅದರನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗೆ ಸೋಮಲತೆಯನ್ನು ಸ್ವೀಕಾರ ಮಾಡ್ತಾನೆ. ಅವನು ಅದನ್ನು ಸ್ವೀಕಾರ ಮಾಡಿ ಅವನೇನು ಮಾಡ್ತಾನೆ, ಯಜಮಾನನ ಯಾವನು ಯಜ್ಞ ಮಾಡ್ತಾನೆ ಆ ಯಜ್ಞದ ಯಜಮಾನನ ಶತ್ರುಗಳನ್ನೆಲ್ಲ ಎದುರಿಸುತ್ತಾನೆ. ಭಗವಂತ ಆ ಸೋಮರಸವನ್ನು ಪಾನ ಮಾಡಿದರೇ ಅವನ ಜೀವನ ಸಾರ್ಥಕ. ಯಾರದು? ಯಜಮಾನನದು. ಅದಕ್ಕಾಗಿ ನೀವು ಭಗವಂತನನ್ನು ಯಜ್ಞ ರೂಪದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಚೆನ್ನಾಗಿ ಆರಾಧನೆ ಮಾಡಿ, ಹೇಗೆ ಭಗವಂತನನ್ನು ನಾವು ಚೆನ್ನಾಗಿ ಅರ್ಚನೆ ಮಾಡಿದರೆ ಅದೇ ಭಗವಂತನ ಆನಂದಕ್ಕೆ ಒಂದು ದೊಡ್ಡ ಮಾರ್ಗ, ಉಪಾಯ. ಅದಕ್ಕೆ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅಂತ ನಾವು ಮಂತ್ರವನ್ನು ಹೇಳ್ತೇವೆ. ಅದೇ ಭಗವಂತನನ್ನು ಚೆನ್ನಾಗಿ ಅರ್ಚನೆ ಮಾಡುವುದೇ ನಮ್ಮ ಗುರಿ ಅಂತ ಹೇಳ್ತಾ, ಪ್ರಹೋಷಿಣಃ ಇಂದೋರಿಂದ್ರೋ ಯವಾಶಿರಃ ಇಷ್ಟವಾದುದನ್ನು ಕೊಡುತ್ತಾ ಯಜಮಾನನ ಶತ್ರುಗಳನ್ನು ಎದುರಿಸುವವನು ಅಂತ ಈ ಸಹ ಎಂಬ ವಿಷ್ಣುನಾಮ. ಅಂದರೆ ಸಹಮರ್ಷಣೆ ಯಜಮಾನಸ್ಯ ಶತ್ರುನ್ ಸಹತಃ ಇತ್ಯುಕ್ತೇ ಸಹ ಮೂರ್ತಿರತ್ರ ವರ್ಣಿತಃ. ಅಂದರೆ ಯಜ್ಞದ ಯಜಮಾನನ ಶತ್ರುಗಳನ್ನು ಚೆನ್ನಾಗಿ ಎದುರಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಸಹ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ, ಇವತ್ತು ಸಹ ಎಂಬುವ ಭಗವಂತನ ನಾಮವನ್ನು ಮುಗಿಸಿ ನಾಳೆ ಮಹೀಧರ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.